Aishwini from Mangalore. Welcome back to my channel. ಫ್ರೆಂಡ್ಸ್, ನಾನು ಇವತ್ತು ತುಂಬಾ ಒಂದು ಖುಷಿಯಾಗಿದ್ದೇನೆ. ಸೊ ಹಾಗಾಗಿ ನಿಮಗೆ ಕೂಡ ನನ್ನ ಖುಷಿಯ ವಿಷಯವನ್ನು ತಿಳಿಸುವಂತ ಇದ್ದೇನೆ. ಸೊ ಎಲ್ಲರೂ ಅಂದ್ಕೊಳ್ಬೋದು, ಖುಷಿಯಾಗಿ ಯಾಕಪ್ಪ ಇರೋದು, ಸೊ ಏನಪ್ಪ ಖುಷಿ ವಿಷಯ ಅಂತ. ಸೊ ಕೆಲವರು ಥಿಂಕ್ ಮಾಡಬಹುದು, ಚಾನಲ್ ಮಾನಿಟೈಸೇಷನ್ ಆಗಿರಬಹುದು, ಫಸ್ಟ್ ಇನ್ಕಮ್ ಬಂದಿರ್ಬೋದು, ಅಂದರೆ ಫಸ್ಟ್ ಸ್ಯಾಲರಿ ಬಂದಿರ್ಬೋದು ಯೂಟ್ಯೂಬ್ನಿಂದ ಅಂತ. ಸೊ ಅದು ಅಲ್ಲ. ಸೊ ಅದು ಕೂಡ ಆಗಲಿಲ್ಲ, ಇನ್ನೇನಾಗಬೇಕು. ಸೊ ನೆಕ್ಸ್ಟ್ ಕೆಲವರು ಅಂದ್ಕೊಳ್ಬಹುದು, 2 ಮಗು ಆಲ್ರೆಡಿ ಇದೆ, ಸೊ ಇನ್ನೊಂದು 3ನೇದು ಪ್ರೆಗ್ನೆಂಟ್ ಆಗಿರ್ಬೋದು ಅಂತ. ಸೊ ಅದು ಕೂಡ ತಪ್ಪು. ವಿಷಯ ಏನಪ್ಪ ಅಂದರೆ, ಸೊ ಎಲ್ರಿಗೂ ಒಂದು ಕನಸಿರ್ತದೆ, ಒಂದು ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಎಲ್ಲರೂ ನಮ್ಮ ಬಗ್ಗೆ ಮಾತಾಡುವ ಹಾಗೆ ಆಗಬೇಕು, ಅಂದರೆ ಒಂದು ಒಳ್ಳೆ ವಿಷಯ ಮಾತಾಡಬೇಕು ಅಂತ ಆಗಬೇಕು, ಅಂದರೆ ಇದು ಅವರೇ ಅಲ್ವಾ ಅಂತ ಆ ರೀತಿ ಗುರುತಿಸುವ ಹಾಗೆ ಆಗಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇರ್ತದೆ. ಹಾಗೆಯೇ ನನ್ನ ಲೈಫಲ್ಲೂ ಒಂದು ಆಸೆ ಇತ್ತು, ಒಂದು ಡ್ರೀಮ್ ಇತ್ತು. ಸೊ ಆ ಡ್ರೀಮನ್ನು ಇವತ್ತು ಫುಲ್ಫಿಲ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತಲೇ ಹೇಳಬಹುದು. ಸೊ ಏನಪ್ಪ ಆ ಡ್ರೀಮ್ ಅಂದರೆ, ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಸೊ ಎಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದರು, ಅಂದರೆ ಡ್ಯಾನ್ಸ್ ಫಂಕ್ಷನ್ಸ್ ಆ ರೀತಿಯ ಇದ್ದರೂ ಕೂಡ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಹಾಗೆಯೇ ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಹೋಗ್ತಾ ಇದ್ದೆ. 2 ವರ್ಷ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ದೆ. ಸೊ ಅದರಲ್ಲಿ ಎಕ್ಸಾಮ್ಸ್ ಏನು ಕೂರಲಿಲ್ಲ, ಬಟ್ ನನಗೆ ಆ ಫಾರ್ಮ್ಸ್ ಎಲ್ಲ ತುಂಬ ಇಷ್ಟ, ಭರತನಾಟ್ಯಮ್ದು. ಹಾಗೆಯೇ ಮೋಹನ್ ಸರ್ ನನಗೆ ಕಲಿಸ್ತಾ ಇದ್ದದ್ದು ಡ್ಯಾನ್ಸ್. ಹಾಗೆಯೇ ನೆಕ್ಸ್ಟ್ ನಾನು ಅದರ ನಂತರ ಕ್ಲಾಸಿಕಲ್ ಆದ ನಂತರ 4 ವರ್ಷ ಫೋಕ್ ಡ್ಯಾನ್ಸ್ ಕಲಿತೆ. ಸೊ ಭಾಸ್ಕರ್ ಕುತ್ತರ್ ಸರ್ ಅವರಿಂದ. ಸೊ ಗುರುಗಳ ಹೆಸರು ನಾನು ಹೇಳಲೇಬೇಕು, ಯಾಕಂದರೆ ಅವರು ಡ್ಯಾನ್ಸ್ ಕಲಿಸದಿದ್ದರೆ ನಾನು ಈಗ ಇಲ್ಲಿ ಇರ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ಈ ಡ್ಯಾನ್ಸ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ಸೊ ಫೋಕ್ ಡ್ಯಾನ್ಸ್ 4 ವರ್ಷ ಕಲಿಯುವಾಗ ಅದರ ಜೊತೆಗೆ ಫಿಲ್ಮ್ ಡ್ಯಾನ್ಸ್ ಅಂದರೆ ಅದು ಕೂಡ ಮಾಡ್ತಾಯಿದ್ದೆ, ಒಂದೊಂದು ಫಿಲ್ಮ್ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ದೆ. ಸೊ ಜಾಸ್ತಿ ನನಗೆ ಈ ಫಿಲ್ಮ್ ಡ್ಯಾನ್ಸ್, ವೆಸ್ಟರ್ನ್ ಡ್ಯಾನ್ಸ್ ಅದೆಲ್ಲ ನನಗೆ ಟಚ್ ಇರಲಿಲ್ಲ, ಜಾಸ್ತಿ ನಾನು ಫೋಕ್ ಡ್ಯಾನ್ಸೇ ಮಾಡ್ತಾಯಿದ್ದೆ. ಸೊ ನೆಕ್ಸ್ಟ್ ಕಾಲೇಜ್ ಡೇಸ್ಗೆ ಬರುವಾಗ ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಈ ಥರದೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಅದಾದ ನಂತರ ಮದುವೆ ಲೈಫ್ ಅಂತ ಹೇಳ್ತಾ ಲೈಫ್ ಫುಲ್ ಬ್ಯುಸಿ ಆಗೋಯಿತು. ಸೊ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ತಾ ಇರಲಿಲ್ಲ ನಂತರ. ಸೊ ಸಣ್ಣ ವಯಸ್ಸಿನಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದದ್ದೆ. ಮತ್ತು ನನ್ನ ಕಸಿನ್ಸ್ ಜೊತೆ ಒಂದೊಂದು ಶೋಸ್ ಎಲ್ಲ ಕೊಡ್ತಾ ಇದ್ದೆ, ಯಾವಾಗಲಾದರೂ ಒಂದೊಂದು ಸಲ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಆ ಡ್ಯಾನ್ಸ್ ಮಾಡಬೇಕನ್ನೋ ಆಸೆ ಹಾಗೆಯೇ ನನ್ನ ಮನಸ್ಸಿನಲ್ಲಿ ಇತ್ತು. ನೆಕ್ಸ್ಟ್ ಮದುವೆ ಆದ ನಂತರ ಕೂಡ ಒಂದೊಂದು ಅಪರ್ಚುನಿಟೀಸ್ಗಳು ಸಿಗ್ತಾ ಇತ್ತು, ಬಟ್ ಎಲ್ಲದಕ್ಕೆ ಸಹ ಪರ್ಫಾರ್ಮ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಕೆಲವೊಮ್ಮೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ನನ್ನ ಮಗುವಿನ ಜೊತೆ ಕೂಡ ಡ್ಯಾನ್ಸ್ ಮಾಡಿದ್ದೇನೆ, ನಿಮ್ಗೆ ಗೊತ್ತಿರ್ಬೋದು, ನಾನು ಆ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ಒಂದೊಂದು ಸಣ್ಣ ರೀಲ್ಸ್ ಕೂಡ ಮಾಡ್ತೇನೆ, ಯಾಕಂದರೆ ನನಗೆ ಈ ಎಕ್ಸ್ಪ್ರೆಷನ್ಸ್ ಕೊಡೋದು, ಅದೆಲ್ಲ ಲಿಪ್ ಸಿಂಕ್ ಮಾಡೋದು ಅದೆಲ್ಲ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಒಂದೊಂದು ಸಲ ಈ ರೀಲ್ಸ್ಗಳು, ಶಾರ್ಟ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಆ ಆಸೆ ನನ್ನಲ್ಲೇ ಇತ್ತು. ಹೀಗಿರುವಾಗ, ಈ ಸ್ಥಿತಿಯಲ್ಲಿರುವಾಗ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಂತ ನನ್ನ ಕಿವಿಗೆ ಕೇಳಿಸಿತು. ಅದು ಹೇಳಿದವರು ನಮ್ಮ ರಿಲೇಟಿವೇ, ನಿಶಾ ಅಂತ ಅವರ ಹೆಸರು, ನಿಶಾ ರಾಣಿ. ಸೊ ಅವರ ಹೆಸರು ಕೂಡ ನಾನು ಹೇಳಲೇಬೇಕು. ಸೊ ಅವರು ಇರ್ತಿರ್ಲಿಲ್ಲದ್ರೆ ನಾನು ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅವರೇ ತಿಳಿಸಿದ್ದು ನನಗೆ. ಸೊ ಹೀಗಿರುವಾಗ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ನಾನು ಕೂಡ ಹೋಗಬೇಕಲ್ಲ ಅಂತ ಆಯಿತು. ಸೊ ಅದು ಆಲ್ರೆಡಿ ಆಡಿಷನ್ ಆಗಿತ್ತು ಅದರದ್ದು. ಸೊ ಹಾಗಾಗಿ ಕೆಲವರನ್ನು ಸೆಲೆಕ್ಟ್ ಮಾಡಿದರು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಆಡಿಷನ್ಗೆ ಹೋಗಲಿಕ್ಕೆ ಆಗದವರಿಗೆ ವಿಡಿಯೋ ಆಡಿಷನ್ ಅಂತ ಒಂದು ಟೀಮ್ ಸೆಲೆಕ್ಟ್ ಮಾಡಿದ್ರು. ಒಂದು ವಿಡಿಯೋ ಮಾಡಿ ಡ್ಯಾನ್ಸ್ಗಳನ್ನು ಕಳಿಸಿದ್ರು. ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡುವಲ್ಲ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿದ್ದೆ. ಸೊ ಜಾಸ್ತಿ ಟೈಮ್ ಇರಲಿಲ್ಲ, ಒಂದು ದಿವಸದಲ್ಲಿ ಡ್ಯಾನ್ಸ್ ಕಲಿತ್ಬಿಟ್ಟು ವಿಡಿಯೋ ಮಾಡಿ ಕಳಿಸಿದ್ದೆ. ಬಟ್ ಒಂದು ಖುಷಿ ವಿಷಯ ಏನಂದರೆ, ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೇನೆ. ಸೊ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳುವಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಆ ಖುಷಿಗೆ ಮಿತಿಯೇ ಇಲ್ಲ ಅಂತಲೇ ಹೇಳಬಹುದು. ಯಾಕಂದರೆ ಸೆಲೆಕ್ಟ್ ಆಗಿದ್ದೇನೆ, ಅದರಲ್ಲಿ ನಾನು ವಿನ್ ಆಗ್ತಾನೆ ಇಲ್ವ ಅಂತ ಅದು ಬೇರೆ ವಿಷಯ. ನನಗೆ ಸತ್ಯವಾಗಿ ಗೊತ್ತಿರಲಿಲ್ಲ, ಮೈಂಡ್ ಸೆಟ್ ಆಗಿರಲಿಲ್ಲ. ಬಟ್ ಸೆಲೆಕ್ಟ್ ಆದಲ್ಲ ಅಂತ ಖುಷಿ ಆಯಿತು. ಸೊ ನನ್ನ ಡ್ಯಾನ್ಸ್ ಜರ್ನಿ ಎಗೇನ್ ಸ್ಟಾರ್ಟ್ ಆಯಿತು ಅಂತ ಸೊ ಖುಷಿ ಆಯಿತು. ನಂತರ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ದು ಆರ್ಗನೈಸರ್ ಹೇಳಿದರು, ಇದಕ್ಕೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಅದೆಲ್ಲ ನಾವೊಂದು ಗ್ರೂಪ್ ಮಾಡಿಬಿಟ್ಟು ಅದರಲ್ಲಿ ಶೇರ್ ಮಾಡ್ತಾರೆ ಅಂತ ಹೇಳಿದರು. ಸೊ ಹಾಗೆಯೇ ಕೊರಿಯೋಗ್ರಾಫರ್ನ ಮುಖಾಂತರ ಇದಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶವಿರುವುದು ಅಂತ ಹೇಳಿದರು. ಸೊ ಆಗ ನನಗೆ ಆಯಿತು, ನನಗೆ ಯಾರ್ದು ಪರಿಚಯದ ಕೊರಿಯೋಗ್ರಾಫರ್ ಇಲ್ಲ. ಸೊ ಇಷ್ಟು ತನಕ ಆ ರೀತಿ ಮಾಡಿಲ್ಲ. ಸ್ಕೂಲ್ ಡೇಸಲ್ಲೆಲ್ಲ ಮಾಡ್ತೇವೆ, ಬಟ್ ನನಗೆ ತೀರಾ ಪರಿಚಯ ಅಂತ ಯಾರೂ ಇರಲಿಲ್ಲ.
ಸೊ ಆಗ ನನಗೆ ಅವರು ಕೂಡ ಹೇಳಿದರು, ಅಂದರೆ ನಿಮ್ಮ ಮನೆಯ ಹತ್ತಿರ ಈ ರೀತಿ ಕೊರಿಯೋಗ್ರಾಫರ್ಸ್ ಎಲ್ಲ ಇರ್ತಾರೆ ಅಂತ. ಸೊ ನೆಕ್ಸ್ಟ್ ನನಗೆ ಅದನ್ನು ಹೇಳಿದ್ದು ನಿಶಾ ಅಂತ ನಾನು ಹೇಳಿದಲ್ಲ ಅವರೇ. ಸೊ ನನ್ನ ಕೊರಿಯೋಗ್ರಾಫರ್ ಹೆಸರು ಬಂದುಬಿಟ್ಟು ಪ್ರೀಶಾಂತ್ ಶೆಟ್ಟಿ ಅಂತ. ಸೊ ವೆರಿ ಟ್ಯಾಲೆಂಟೆಡ್ ಕೊರಿಯೋಗ್ರಾಫರ್ ಅಂತಲೇ ಹೇಳಬಹುದು. ಸೊ ಕೆಲವರು ಕೊರಿಯೋಗ್ರಾಫರ್ ಯಾವ ರೀತಿ ಇರ್ತಾರೆ ಅಂದರೆ ಕೊರಿಯೋಗ್ರಫಿ ಚೆನ್ನಾಗಿ ಮಾಡ್ತಾರೆ, ಬಟ್ ಡ್ಯಾನ್ಸ್ ಅಷ್ಟೊಂದು ಚೆನ್ನಾಗಿ ಮಾಡಲ್ಲ. ಅವರಿಗೆ ಹೇಳಿಕೊಡ್ಲಿಕ್ಕೆ ಗೊತ್ತಿರ್ತದೆ, ಬಟ್ ಡ್ಯಾನ್ಸ್ ಅಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ. ಬಟ್ ನನ್ನ ಕೊರಿಯೋಗ್ರಾಫರ್ ಯಾವ ರೀತಿ ಅಂದರೆ, ಇದು ನನ್ನ ಕೊರಿಯೋಗ್ರಾಫರ್ ಅಂತ ನಾನು ಜಂಬದಿಂದ ಹೇಳ್ಕೊಳ್ಳೋದಲ್ಲ, ಬಟ್ ಅವರು ಒಳ್ಳೆ ಕೊರಿಯೋಗ್ರಾಫರ್, ಅದಕ್ಕೋಸ್ಕರ ನಾನು ಅವರ ಬಗ್ಗೆ ಹೇಳಲೇಬೇಕು. ಸೊ ಇದರಿಂದ ಬಾಕಿ ಅವರಿಗೆ ಯಾರಿಗಾರು ಕೊರಿಯೋಗ್ರಫಿ ಮಾಡಲಿಕ್ಕಿದ್ರೆ ನಿಮಗೂ ಕೂಡ ಅವರನ್ನು ಅಂದರೆ ಚೂಸ್ ಮಾಡ್ಬೋದಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಸೊ ಮಂಗಳೂರಿನವರೇ ಅವರು ಕೂಡ. ಸೊ ಬೇಕಾದ್ರೆ ಅವರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಯಾರಿಗಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಮಂಗಳೂರಿನವರೇ ಅವರದ್ದು ಡ್ಯಾನ್ಸ್ ಕ್ಲಾಸ್ ಬಂದುಬಿಟ್ಟು ಕುಲಶೇಖರದಲ್ಲಿ ಇರೋದು. ಸೊ ಅವರ ಹೆಸರು ಪ್ರೀಶಾಂತ್ ಶೆಟ್ಟಿ ಅಂತ. ಸೊ ಕೊರಿಯೋಗ್ರಫಿ ಕೂಡ ಅದ್ಭುತವಾಗಿ ಮಾಡ್ತಾರೆ, ಡ್ಯಾನ್ಸ್ ಅಂತೂ ಹೇಳಲೇಬೇಡ, ಅಂದರೆ ಸಾಫ್ಟಾಗಿ ಮಾಡ್ತಾರೆ, ಏನೋ ಒಂದು ದಣಿವೇ ಆಗೋದಿಲ್ಲ, ಆ ರೀತಿ ಸ್ಮೂತಾಗಿ ಮಾಡ್ತಾರೆ ಡ್ಯಾನ್ಸ್ ಕೂಡ. ಸೊ ಇಂಥ ಕೊರಿಯೋಗ್ರಾಫರ್ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ, ಸ್ಟ್ರಿಕ್ಟ್ ಇದ್ದಾರೆ, ಬೇಕಲ್ವಾ, ಯಾಕಂದರೆ ನಮ್ಮ ಬಾಡಿ ಈಗ ಆಲ್ರೆಡಿ ಬೆಲ್ಟ್ ಆಗಿದೆ. ಸೊ ಅದಕ್ಕೆ ನಾವೀಗ ಡ್ಯಾನ್ಸ್ಗೆ ನಾವು ಸೆಟ್ ಆಗಬೇಕು ನಮ್ಮ ಬಾಡಿ. ಸೊ ನಿಮಗೆ ನನ್ನ ನೋಡುವಾಗನೇ ಗೊತ್ತಾಗ್ಬೋದು ಮುಂಚೆ ಎಷ್ಟು ಫ್ಯಾಟ್ ಇದ್ದೆ, ಈಗ ಯಾವ ರೀತಿ ಆಗಿದ್ದೇನೆ ಅಂತ. ಸೊ ಪ್ರಾಕ್ಟೀಸ್ ನಡೀತಾ ಉಂಟು. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಂತ ಸ್ಟಾರ್ಟ್ ಆಗಿ ನಾನು ಸೆಲೆಕ್ಟ್ ಆದ ತಕ್ಷಣದಿಂದಲೇ ನಾವು ಪ್ರಾಕ್ಟೀಸ್ ಅಂದರೆ ವಾರ್ಮ್ ಅಪ್, ಎಕ್ಸಸೈಸ್ ಅದೆಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ನೋಡುವ, ಅಂದರೆ ಈಗ ಆಲ್ರೆಡಿ ಕಾನ್ಸೆಪ್ಟ್ ಕೂಡ ಸೆಲೆಕ್ಟ್ ಮಾಡಿದ್ದೇವೆ, ಅಂದರೆ ಕಾನ್ಸೆಪ್ಟ್ ಆಲ್ರೆಡಿ ಹೇಳಿದ್ದಾರೆ ಅವರು. ಸೊ ಅದರಿಂದ ನಾವು ಒಂದು ಸಾಂಗ್ ಕೂಡ ಚೂಸ್ ಮಾಡಿದ್ದೇವೆ. ಸೊ ಯಾವ ಸಾಂಗ್ ಅಂದರೆ ಕಲ್ಪನಾ ಮೂವಿಯಿಂದ ಬಂದಳು ಬಂದಳು ನೋಡು ಬಲಿ ಹಾಕುತ್ತಾಳೆ ಕಲ್ಪನಾ, ಈ ಹಾಡಿಗೆ ನಾವು ಫಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೇನೆ. ಸೊ ಇದು ನಡೆಯೋದು ಮಂಗಳೂರಿನಲ್ಲಿ ಟೌನ್ ಹಾಲಲ್ಲಿ ನಡೆಯೋದು. ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಯಾವಾಗಂದರೆ August 8ಗೆ, ಇದು ನನ್ನ ಫಸ್ಟ್ ಪರ್ಫಾರ್ಮೆನ್ಸ್. ಸೊ ಇದಾಗಿ ಕೂಡ ನಾನು ಆ ವಿಡಿಯೋನ ನಿಮಗೆಲ್ಲರಿಗೂ ಸಹ ಶೇರ್ ಮಾಡ್ತೇನೆ, ಯಾಕಂದರೆ ಸೊ ಇಷ್ಟು ತನಕ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಿ. ನಾನು ಹಾಕುವ ರೆಸಿಪೀಸ್ ವಿಡಿಯೋ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ಎಲ್ಲರೂ ನೋಡಿದ್ದೀರಿ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀರಿ. ಇನ್ನೂ ಕೂಡ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲೇಬೇಕು ಅಂತ. ಸೊ ನೆಕ್ಸ್ಟ್, ಯಾಕಂದರೆ ಈಗ ನಾನು ಸ್ವಲ್ಪ ಬ್ಯುಸಿ ಇರುವ ಕಾರಣ ಜಾಸ್ತಿ ನನಗೆ ವೀಡಿಯೋಸ್ ಹಾಕಲಿಕ್ಕೆ ಆಗ್ತಾ ಇಲ್ಲ. ಸೊ ಬಟ್ ನೀವು ನನಗೆ ಸಪೋರ್ಟ್ ಮಾಡಬೇಕು, ನಿಮ್ಮ ಸಪೋರ್ಟಿಂದನೇ ಎಲ್ಲನೂ ಸಾಧ್ಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕೂಡ ನಾನು ರೆಸಿಪೀಸ್ ವಿಡಿಯೋ ಕೂಡ ಹಾಕ್ತೇನೆ, ಚೆನ್ನಾಗಿರೋ ರೆಸಿಪೀಸ್ ವಿಡಿಯೋ ಕೂಡ ಹಾಕ್ತೇನೆ, ಈಸಿಯಾಗಿರೋದನ್ನು ಹಾಕ್ತೇನೆ. ಹಾಗೆಯೇ ನೆಕ್ಸ್ಟ್ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಯಾವಾಗ, ಎಲ್ಲಿ, ಹೇಗೆ, ನಾನು ಯಾವ ಡ್ಯಾನ್ಸ್ ಮಾಡ್ತೇನೆ, ಯಾವ ಥರ ಥೀಮ್ ಸೆಲೆಕ್ಟ್ ಮಾಡ್ತೇನೆ, ಯಾವ ಥರ ಕಾನ್ಸೆಪ್ಟ್ ಇರ್ತದೆ, ಯಾವ ಥರ ಹಾಡು ಸ್ಟೆಪ್ಪು, ನಾವು ಪ್ರಾಕ್ಟೀಸ್ ಯಾವ ಥರ ಮಾಡ್ತೇವೆ, ಎಲ್ಲಿ ಮಾಡ್ತೇವೆ, ಸೊ ಇದೆಲ್ಲ ಬಗ್ಗೆ ನಿಮಗೆ ಶೇರ್ ಮಾಡ್ತೇನೆ ಅಂತಲೇ ಹೇಳ್ಬಹುದು. ಸೊ ಹಾಗಾದರೆ ಇನ್ನೂ ಕೂಡ ನಾನು ಶೇರ್ ಮಾಡೋ ವಿಡಿಯೋನ ನೀವು ಕಾಯ್ತಾ ನೋಡ್ತಾ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು, ನನ್ನ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಕ್ಲಿಕ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಅವತ್ತಿನ ವಿಡಿಯೋನ ನಿಮಗೆ ಅವತ್ತೇ ಫಸ್ಟಾಗಿ ಕ್ವಿಕ್ಕಾಗಿ ನೋಡಬಹುದು. ಸೊ ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದ್ದೇನೆ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದೇನೆ ಯಾವಾಗ ಅಂತ. ಸೊ ಇದರ ಮಿಡಲಲ್ಲಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ನಾನು ಯಾವ ಥರ ಸ್ಟೆಪ್ ಕಲಿತೇನೆ, ಯಾವ ಥರ ನನಗೆ ಕೊರಿಯೋಗ್ರಾಫರ್ ಕಲಿಸಿಕೊಡ್ತಾರೆ. ನನ್ನ ಕೊರಿಯೋಗ್ರಾಫರ್ ಆಲ್ರೆಡಿ ಹೇಳಿದೆ ನಾನು ಅವರ ಹೆಸರು. ಸೊ ಯಾರು ಅಂತ ನಿಮಗೆ ಮೀಟ್ ಮಾಡಿಸ್ತೇನೆ. ಸೊ ಅವರನ್ನು ಮೀಟ್ ಮಾಡಿಸಿ ಅವರು ಏನು, ಅವರ ಅನಿಸಿಕೆ ಏನು ಹೇಳ್ತಾರೆ ಅಂತ ನೋಡುವ. ಸೊ ಅದರದ್ದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನನಗೆ ಶೇರ್ ಮಾಡ್ತೇನೆ. ಅದಾದ ನಂತರ ನೆಕ್ಸ್ಟ್ ನಾನು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೇನೆ, ಯಾವ ಥರ ಜಡ್ಜಸ್ ಕಮೆಂಟ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ತಿಳಿಸ್ತೇನೆ. ಸೊ ಇದಕ್ಕಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ಅಥವಾ ಒಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.